ಬಟ್ ಬರೋ ಕಾಲಮಾನದಲ್ಲಿ ಪೂಜಿಮಾಪರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಹಾಗೂ ಕಮಿಷನರ್ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರು ಬಿಲ್ಡಿಂಗ್ ಕಟ್ತಾರ ಕಂಪಲ್ಸರಿ ಪಾರ್ಕಿಂಗ್ ಸ್ಪೇಸ್ ಈಗ ಅವ್ರಿಗೆ. ಯಾಕಂದ್ರೆ ಬಹಳಷ್ಟು ಕಡೆ ನೋಡ್ತೀನಿ, ಸಿಟಿ ಒಳಗೋದು ನೋಡ್ತೀನಿ, ಅವ್ರ ಬಿಲ್ಡಿಂಗ್ ಇರ್ತದೆ, ಕಾರ್ ರೋಡ್ ಮ್ಯಾಗೆ ನಿಂದಿರ್ತಾರೆ, ಬೈಕ್ ರೋಡ್ ಮ್ಯಾಗೆ ನಿಂತಾರೆ. ಮತ್ತೆ ಕೆಲವೊಬ್ಬರ ಪಾರ್ಕಿಂಗ್ ಸ್ಪೇಸ್ ಇದ್ರೂ ಕೂಡ ಅವ್ರು ಒಳಗೆ ನಿಂದಿರ್ಸೋದು, ಹೊರಗೆ ನಿಂದಿರ್ಸ್ತಾರೆ. ಸೊ ಬರೋ ಕಾಲದಲ್ಲಿ ಧಾರವಾಡದಾಗ ನಂದು ಇನ್ಫಾರ್ಮೇಶನ್ ಕರೆಕ್ಟ್ ಇದ್ರೆ, ಧಾರವಾಡದಾಗ ನೋಡು ಯಾರ್ಯಾರು ರೋಡ್ ಮೇಲೆ ಪಾರ್ಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಮಂತ್ಲಿ ಬೇಸಿಸ್ ಮ್ಯಾಗ ಸೆಸ್ ಅಥವಾ ಟ್ಯಾಕ್ಸ್ ಫೀಸ್ ಕಲೆಕ್ಷನ್ ಮಾಡ್ತಿದ್ದಾರೆ. ಅದು ಕೂಡ ಬೆಳಗಾಮಲ್ಲಿ ಬಂದ್ರೆ ಒಳ್ಳೇದತ್ ಅನ್ಸತಿ. ಯಾಕೆ ಸೆಸ್ ಮಾಡಿ ನಮ್ ಕಾರ್ಪೊರೇಷನ್ ಶ್ರೀಮಂತ ಮಾಡೋದು ಉದ್ದೇಶ ಅಲ್ಲ. ಪ್ರಾಬ್ಲಮ್ ಅಂದ್ರ ಟ್ರಾಫಿಕ್ ರೋಡ್ ವೈಡ್ ಆಗಿರ್ಬೇಕು, ವೆಹಿಕಲ್ ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕು. ಸೊ ಇದು ನಂದ ಒಂದು ವಿನಂತಿ. ಮತ್ತು ಕೆಲವೊಂದು ಬಿಲ್ಡಿಂಗ್ ಅಲ್ಲಿ ಸರ್ಕಾರಿ ಬಿಲ್ಡಿಂಗ್ ಬಗ್ಗೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫೆಸಿಲಿಟಿ ಕಂಪಲ್ಸರಿ ಮಾಡ್ಬೇಕು. ಈಗ ನಂಗೆ ಗೊತ್ತಿಲ್ಲ, ಸರ್ಕಾರಿ ಬಿಲ್ಡಿಂಗ್ ಅದು ಯಾವ್ದೋ ಕಮರ್ಷಿಯಲ್ ಅದು ಯಾವ್ದೋ ಇನ್ಸ್ಟಿಟ್ಯೂಷನ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಯಾವ್ದೋ ಹಾಸ್ಪಿಟಲ್ ಆಗಿರ್ಬೋದು, ಅವರು ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ತಾರೋ ಅಥವಾ ಬಿಲ್ಡಿಂಗ್ ಕಟ್ಟಾಗ ಪರ್ಮಿಷನ್ ತಗೊಂತಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರ ಅವ್ರ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡ್ಬೇಕು. ಬಟ್ ಎಲ್ಲಿ ನೋಡ್ರ ಅವ್ರು ಎಲ್ಲಿ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡೋದು. ಮತ್ತೊಂದು, ಈಗೇನ್ ಮಾರ್ಕೆಟ್ ಏರಿಯಾದಾಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅದಲ್ಲ, ಬೇಸ್ಮೆಂಟ್ ಒಳಗೆ ಎಲ್ಲಾ ಕಡೆನೂ ಅವರು ಅಂಗಡಿಗಳು ಹಾಕಿ ಶಾಪ್ಸ್ ಹಾಕಿರೋದು. ದಯಮಾಡಿ ನಮ್ಮವ್ರು ಏನ್ ಮಾಡ್ಬೇಕದನ್ನ ಪಾರ್ಕಿಂಗ್ ಸ್ಪೇಸ್ ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಯಾಕಂದ್ರೆ ಅವ್ರ ಬಿಲ್ಡಿಂಗ್ ಬಂದ್ರ ಆ ವ್ಯಕ್ತಿ ಏನ್ ಮಾಡ್ತಾನೆ ರೋಡ್ ಮ್ಯಾಗ ಅಡಿಸ್ತಾರೆ. ಈಗ ತಾವು KEM ಮುಂದೆ ಹಾಸ್ಪಿಟಲ್ ಮುಂದೆ ಅಬ್ಸರ್ವ್ ಮಾಡ್ಬೇಕು, ಮಲ್ಟಿಪಲ್ ಲೇಯರ್ ಆಫ್ ಪಾರ್ಕಿಂಗ್ ಬರ್ಲಿಕ್ಕೆ ಫುಟ್ಪಾತ್ ಬಿಟ್ಟು ಫುಟ್ಪಾತ್ ಇಸ್ ಕಂಪ್ಲೀಟ್ ಪಾರ್ಕಿಂಗ್ ಆಗಿಬಿಟ್ಟೈತಿ. ಬಟ್ ಹಾಸ್ಪಿಟಲ್ ಎದುರುಗಡೆ ನೀವು ಅಬ್ಸರ್ವ್ ಮಾಡಿಬಿಟ್ರ ಮಲ್ಟಿ ಲೇಯರ್ ಪಾರ್ಕಿಂಗ್ ಆಗಿಬಿಟ್ಟ, 1 ರೋ 2nd ರೋ 3rd ರೋ ಈ ತರ ಸಿಸ್ಟಮ್ ಆಗಿದೆ. ಸೊ ಈಗ ನಾ ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಈ ತರ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದ್ ಮುಂದಾಗಲಿ ಅಥವಾ ಯಾವ್ದೋ ಬಿಗ್ ಇನ್ಸ್ಟಿಟ್ಯೂಷನ್ ಬಿಗ್ ಎಸ್ಟಾಬ್ಲಿಷ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಒಳಗ ಪಾರ್ಕಿಂಗ್ ಫೆಸಿಲಿಟಿ ಮಸ್ಟ್ ಇನ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ಓನ್ಲಿ ಅವ್ರಿಗೆ ಪರ್ಮಿಷನ್ ಕೊಡ್ರಿ, ಅವ್ರ CC ಕೊಡ್ರಿ, ಮತ್ತೆ ಟ್ಯಾಕ್ಸ್ ಕೊಡಿಸೋದು ಕೂಡ ಈ ಫೆಸಿಲಿಟಿ ನೋಡೇ ಕೂಡಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ಮತ್ತೊಂದಂದ್ರೆ ನಮ್ಮಲ್ಲಿ ಎನ್ಕರೇಜ್ಮೆಂಟ್, ಸೊ ಅದೊಂದು ಪ್ರೊವೈಡ್ ಮಾಡಿಕೊಡ್ಬೇಕು. ಈ ಫುಟ್ಪಾತ್ ಮೇಲೆ, ರೋಡ್ ಸೈಡ್ ಮೇಲೆ, ಸರ್ಕಲ್ ಗೆ, ಕಾರ್ನರ್ ಗೆ ನೀವು ಅಬ್ಸರ್ವ್ ಮಾಡ್ಬೇಕು. ಬೀದಿ ಬದಿ ವ್ಯಾಪಾರ ಯಾವತ್ತು ಕಾರ್ನರ್ ಸರ್ಕಲ್ ಹಿಡಿತಾರೆ. ಯಾಕಂದ್ರೆ ಮೂವ್ಮೆಂಟ್ ಪಬ್ಲಿಕ್ ಜಾಸ್ತಿ ಇರ್ತೈತಿ, ನಮ್ಮ ವ್ಯಾಪಾರ ಜಲ್ದಿ ಆಗ್ತೈತಿ, ಫಾಸ್ಟ್ ಆಗ್ತೈತಿ, ಕಣ್ಣಿಗೆ ಬೀಳ್ತೈತಿ ಅಂತ ಅವರು ನಿಂದಿಸೋದು ತಪ್ಪೇನಲ್ಲ. ಬಟ್ ಅದರಿಂದ ಟ್ರಾಫಿಕ್ ಕಂಜೆಷನ್, ಆಕ್ಸಿಡೆಂಟ್ಸ್ ಎಷ್ಟು ಆಗ್ತಾವ ಅನ್ನೋದು ಬಹಳ ಮಹತ್ವ. ಸೊ ಇಷ್ಟ ಹೇಳಿ ನಾ ಇನ್ನೊಂದು ಮತ್ತೊಂದು ಐತ್ರಿ, ಇಲ್ಲ ನಾನು ಮುಗಿಸ್ತೇನೆ. ಅವ್ರ ತಮ್ಮ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇನೆ. ಧನ್ಯವಾದಗಳು. ಮತ್ತೊಂದು, ಸಾರ್ವಜನಿಕರಲ್ಲಿ ನಾವು ಒಂದು ಅವೇರ್ನೆಸ್ ಕ್ಯಾಂಪೇನ್, ಈಗ ಟ್ರಾಫಿಕ್ ಸೇಫ್ಟಿ ವೀಕ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು RTO ಮಾಡೇ ಮಾಡ್ತಾರೆ. ಬಟ್ ನಾವು ಸ್ಕೂಲಲ್ಲಿ, ಯಾಕಂದ್ರ ಮುಂದಿನ ಭವಿಷ್ಯ ನಮ್ದು ಫ್ಯೂಚರ್ ಜನರೇಷನ್ ನಾವು ಟ್ರೈನ್ ಮಾಡಬೇಕು. ಇಟ್ ಮೇ ಬಿ ಸಿವಿಕ್ ಸೆನ್ಸ್ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಾಯ್ತು, ಅವ್ರಿಗೆ ವರ್ಕ್ಶಾಪು ಮತ್ತ ಅವ್ರಿಗೆ ಟ್ರಾಫಿಕ್ ನಿಯಮದ ಬಗ್ಗೆ ಹೇಳ್ಬೇಕು, ಲೇನ್ ಡಿಸಿಪ್ಲಿನ್. ನಾ ಬಹಳಷ್ಟು ಕಡೆ ನೋಡ್ತೀನಿ, ಈಗ ಬಹುಶಃ ರೈಟ್ ಸೈಡ್ ಟರ್ನ್ ಮಾಡೋದಿರ್ತೈತಿ, ರೈಟ್ ಸೈಡ್ ಲೇನ್ ಅಲ್ಲಿ ನಿಂದಿರೋದಿಲ್ಲ, ಲೆಫ್ಟ್ ಸೈಡ್ ನಿಂತಿರ್ತಾರೆ. ಸೊ ಮುಂದೆ ಬಂದ ರೈಟ್ ಸೈಡ್ ಟರ್ನ್ ಆಗ್ಲಿಕ್ಕೆ ಹೋಗ್ತಾನೆ. ಟರ್ನ್ ಆಗ್ಲಿಕ್ಕೆ ಹೋಗಿ ಇವು ರೈಟ್ ಸ್ಟ್ರೇಟ್ ಹೋಗೋದು ವೆಹಿಕಲ್ ಬ್ಲಾಕ್ ಮಾಡ್ತಾರೆ. ಸೊ ಹಿಂಗಾಗಿ ಟ್ರಾಫಿಕ್ ಮೂವ್ಮೆಂಟ್ ಫಾಸ್ಟ್ ಆಗೋದಿಲ್ಲ. ಮತ್ತು AI ಬೇಸ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ನೀವು ಟ್ರಾಫಿಕ್ ಸಿಗ್ನಲ್ಸ್ ನ ಅಳವಡಿಸಬಹುದು. ಯಾಕಂದ್ರೆ ಟ್ರಾಫಿಕ್ ಸಿಗ್ನಲ್ ಹೆಂಗೈತಿ, 90 ಸೆಕೆಂಡ್ 80 ಸೆಕೆಂಡ್ 100 ಸೆಕೆಂಡ್ ಅಂತ ನಾವು ಸೆಟ್ ಮಾಡಿರ್ತೇವೆ. ಬಟ್ ಕೆಲವೊಂದ್ ಕಡೆ ಹೆಂಗಿರ್ತೈತಿ ಟ್ರಾಫಿಕ್ ಅಂದ್ರ, ಒಂದೊಂದು ರೋಡ್ ಜಾಸ್ತಿ ಟ್ರಾಫಿಕ್ ಇರ್ತದೆ, ಒಂದ್ ರೋಡ್ದಾಗ ಕಡಿಮೆ ಇರ್ತದೆ. ಆ ಸೆಕೆಂಡ್ಸ್ ಅಥವಾ ಒಂದು ತಿಂಗಳ ಅಬ್ಸರ್ವ್ ಮಾಡಿ ನಾವು ಏನಾದ್ರ ಈ ರೋಡ್ ಟ್ರಾಫಿಕ್ ಜಾಸ್ತಿ ಇರ್ತದೆ, ಇದಕ್ಕೆ ಹಾಲ್ಟಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡ್ಬಿಟ್ರೆ, ಸ್ಟಾಪಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡ್ಬಿಟ್ರೆ ಬಹುಶಃ ಟ್ರಾಫಿಕ್ ಫಾಸ್ಟ್ ಮೂವ್ಮೆಂಟ್ ಆಗ್ಬೋದ ನಂದೊಂದು ವಿಚಾರ. ಮತ್ತೊಂದು, ಇವು ಜಂಕ್ಷನ್ಸ್ ಏನ್ ಬರ್ತವೆ,
ಜಂಕ್ಷನ್ಸ್, ರೋಡ್ಸ್, ಡಿವೈಡರ್ಸ್ ಮ್ಯಾಗ ಕ್ರಾಸಿಂಗ್ಸ್ ಬರ್ತಲ್ಲ, ಇವು ಎನ್ಕ್ರೋಚ್ಮೆಂಟ್ ಫ್ರೀ ಮಸ್ಟ್ ಅಂಡ್ ಶುಡ್ ಆಫ್. ಯಾಕಂದ್ರೆ ಅವ್ರು ಹೇಳಿದ್ದು ಮರಿತಾರೆ ತಗೋರಿ ಎಲ್ಲಿ ನೋಡ್ಬೇಕು ಮತ್ತೆ ಟೈಮ್ ಇರ್ತದೆ. ಸೊ ಮತ್ತೊಂದು ಗಂಭೀರ ವಿಷಯ ಅಂದ್ರೆ ನಮ್ ಕಾರ್ಪೊರೇಷನ್ದಾಗ ಎಷ್ಟು ಪಾರ್ಕಿಂಗ್ ಝೋನ್ಸ್ ಅದಾವ ಅಂತ ಸ್ವಲ್ಪ ಅಧಿಕಾರಿಗಳು ತಮ್ಮ ಅಪ್ಪನಿ ಮೇರೆಗೆ ಕೇಳ್ಕೊತೀನಿ. ಎಷ್ಟು ಪಾರ್ಕಿಂಗ್ ಝೋನ್ ಅದಾವ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೇಕು.